ಏನು ಯಾವ ಶಿವಣ್ಣ? ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಫೋನ್ ಮಾಡಿದ್ರು ನನಗೆ. ಹೌದಾ, ಏನಕ್ಕೆ? ಶಾಕ್ ಆಗ್ಬಿಟ್ಟು, ಲಿಟ್ರಲಿ ಶಾಕ್ ಆಗಿಬಿಟ್ಟೆ ನಾನು. ಇನ್ಫ್ಯಾಕ್ಟ್ ಇನ್ನು ನಂದೊಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂದರೆ, ಈಗ ಒಂದು 3-4 ದಿನದ ಮುಂಚೆ ಮಂಡ್ಯದಲ್ಲೊಂದು ಪ್ರಮೋಷನ್ಗೆ ಅಂತ ಅಂದ್ಬಿಟ್ಟು ಮಾತುಕತೆ ಮಾಡೋಕ್ಕೆ ಹೋದಾಗ, ಅಲ್ಲಿ ನಾನು ಹುಟ್ಟೂರು, ನನ್ನ ಡಿಸ್ಟಿಕ್ ಅಲ್ಲ ಅದು. ನಾನು ಕೇಳೋದು, ಇವಾಗ ನಾನು ಕೇಳಿದೆ, ಹೌದು ಅವ್ರು ನನಗೆ ಕೊಡಲೇಬೇಕು ಅಂತ ಏನು ರೂಲ್ಸು ಸರ್? ಈಗ ಯಾರೋ ಹೇಳ್ತಾ ಇರ್ತಾರಲ್ವಾ, ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ, ಯಾರ್ಯಾರೋ ಹೇಳ್ತಾರೆ ಅವ್ರು ಬೈಟ್ಸ್ ಕೊಟ್ಟಿಲ್ಲ, ಇವ್ರು ಬೈಟ್ಸ್ ಕೊಟ್ಟಿಲ್ಲ ಅಂತ. ಅಲ್ಲೋಗಿ ಅವ್ರ ಮನೆ ಹತ್ರ 10 ದಿನ ಕಾಯೋ ಬದಲು ನಿನ್ನ ಕೆಲಸ ಆನೆಸ್ಟಾಗಿ ಮಾಡಿದರೆ ನೀನು ಜನಗಳ ಹತ್ರಕ್ಕೆ ಬಾ. ಸ್ಪೆಷಲ್ ಹೀರೋಯಿನ್ಗಳಿಗೆ ಒಂದು ಟರ್ಮ್ ಆದಮೇಲೆ ಅವರಿಗೆ ಅವಕಾಶಗಳು ಸಿಗಲ್ಲ. ಬಟ್ ಅವ್ರು ಯಾವಾಗ ತಮ್ಮನ್ನು ತಾವು ಈ ರೈಟಿಂಗಲ್ಲಿ ಅಥವಾ ಈಗ ವಾಯ್ಸ್ ಓವರು ಒಂದಷ್ಟು ಪ್ರೊಡಕ್ಷನಲ್ಲಿ ಮಾಡೋದ್ರಿಂದ ಆ್ಯಕ್ಟಿವ್ ಆಗಿತ್ತು. ಫಾರ್ ಎಕ್ಸಾಂಪಲ್ ಈವನ್ ಶೀತಲ್ ಮ್ಯಾಮ್ ಕೂಡ ಅದೇ ಅಲ್ವಾ, ನಿಮಗೆ ಅವರು ಈ ಕಡೆ ಆ್ಯಕ್ಟಿಂಗ್ ಮಾಡಿದರು, ಈ ಕಡೆ ನ್ಯೂಸಲ್ಲಂತರೂ ಸೂಪರ್ ಡೂಪರ್ ಬಂಪರ್ ಪದಗಳೇ ಇಲ್ಲ ಅದಕ್ಕೆ. ಆ ಥರ ನ್ಯೂಸನ್ನು ಓದಂಥವ್ರು ಈಗ ಒಂದು ಶ್ರೀಟಾಕ್ಸ್ ಅಂತ ಏನೋ ಒಂದು ಸಂಸ್ಥೆ ಮಾಡಿಕೊಂಡು ಅಲ್ವಾ, ಅದೇ ಥರ ಆಗಬೇಕು. ಮ್ಯೂಸಿಕ್ಕು ಟೋಟಲ್ ಎಷ್ಟಿದೆ ಸರ್? ಅಂದರೆ ಪಾರ್ಟು ಇದರಲ್ಲಿ ಸಾಂಗ್ಸ್ ಎಲ್ಲ ಎಷ್ಟಿದೆ ಸರ್? 5 ಸಾಂಗ್ ಇದೆ ಟೋಟಲ್. 5 ಸಾಂಗ್ ಇದೆ. BGM ನಿಮ್ಮದೇ ಅಲ್ವಾ? ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನೇ ಮಾಡಿರೋದು. ಮೊದಲು 3 ಸಾಂಗ್ ಶ್ರೀಧರ್ ಕಶ್ಯಪ್ ಅಂತ ಅವ್ರು ಮಾಡಿರೋದು, 2 ಸಾಂಗ್ ನಾನು ಮಾಡಿದೆ. ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಮಾಡಿದೆ ಆಮೇಲೆ ಈ ಸಿನಿಮಾಗೆ. ಓಕೆ. ಸಾಂಗ್ ಪ್ಲೇಸ್ಮೆಂಟ್ ಹೆಂಗಿದೆ ಅಂದರೆ, ಅದು ಒಂದಷ್ಟು ಮಾಂಟೇಜಸ್ ಹೋಗುತ್ತಾ ಸರ್? 2 ಸಾಂಗ್ ಲಿಪ್ ಸಿಂಕ್ ಎಲ್ಲ ಇದಾವೆ. 3 ಸಾಂಗ್ ಮಾಂಟೇಜ್ಲಿ ಹೋಗುತ್ತೆ. ಒಂದು ಸಾಂಗ್ ಬಂದು ನಿಮಗೆ ಇಂಟ್ರೊಡಕ್ಷನ್ಲೇ ಸಾಂಗ್ ಇದೆ. ಇತ್ತೀಚೆಗೆ ಏನಮ್ಮ ದೊಡ್ಡ ಟ್ರೆಂಡ್ ಆಗಿದೆ, ಅದು ತುಂಬ ಒಳ್ಳೆಯ ವಿಷಯ. ಅದು ಲಿಪ್ ಸಿಂಕಿಂಗ್ ಸ್ವಲ್ಪ ಕಮ್ಮಿ ಅಂದರೆ ಆ ಮಾಂಟೇಜಸ್ಸಲ್ಲೇ ಕತೆ ಹೇಳುವಂಥ ಪ್ರಯತ್ನವನ್ನು ಐ ಆಮ್ ನಾಟ್ ರಾಂಗ್ ಶರತ್ ಕೂಡ ಮಾಡಿರ್ತಾರೆ ಅಂತ ನಾನು ಅನ್ಕೋತೀನಿ. ನಾನು ಸಿನಿಮಾ ನೋಡಿಲ್ಲ. ಆಮ್ ಐ ರೈಟ್ ಬ್ರದರ್? ಮಾಂಟೇಜಸ್ ಕೂಡ ಯಾಕಂದರೆ ಕೆಲವು ಒಂದೊಂದು ಕಡೆ ಏನಾಗುತ್ತೆ ಸರ್, ಮೌನ ಮಾತಾಡಬೇಕು, ಸೈಲೆನ್ಸು ತುಂಬ ಮ್ಯಾಟ್ರ್ ಆಗುತ್ತೆ. ಪಕ್ಕದಲ್ಲಿ ಕೂತವ್ರಿಗೆ ಮೌನವಾಗಿರಿ ಅಂದರೆ ನಾನು ಎದ್ದೋಗ್ಬಿಡ್ತೀನಿ, ಅವ್ರು ಮಾತಾಡಬೇಕು. ಅಂದರೆ ಅವ್ರ ಒಳಗಿರೋ ಅಂಥ ಒಂದು ಮೌನ ಮಾತಾಡಬೇಕು. ಸೊ ಮಾತಾಡಬೇಕು ಅದು. ಸೊ ನಾವು ಅದನ್ನು ಒಂದು 3 ಸಾಂಗಲ್ಲಿ ಮಾಡಿದ್ದೀವಿ, ಪ್ರಯತ್ನ ಮಾಡಿದ್ದೀವಿ. ಡ್ಯೂರೇಷನ್ ಇದೆ ಸಿನಿಮಾದ್ದು? 2 ಅವರ್ 23 ನಿಮಿಷ ಇದೆ. ಹೌದು. ಓಕೆ. ಏನು ಸರ್ಟಿಫೈಡು? 7+ ಇರಲಿ. ಈಗೆಲ್ಲ ಅವೆಲ್ಲ ನಿಮಗೆ ಕನ್ವೆ ಆಗಬೇಕಷ್ಟೇ. ನೀವು ಮಾಡುವಂತಹ ಕತೆ, ನೀವು ಮಾಡುವಂಥ ನರೇಷನು, ನೀವು ಕೊಡುವಂತಹ ಆ ಒಂದು ಬಂಚ್ ಆಫ್ ಕಾನ್ಸೆಪ್ಟು ಅಪ್ಲೈ ಆಗಬೇಕು. ಓವರಾಲ್ ಕತೆ ಏನು ಹೇಳುತ್ತೆ? ನಂಗೆ ಜಸ್ಟ್ ಒಂದು ಸಿಂಗಲ್ ಏನು ಹೇಳಿದ್ದಾರೆ, ದುಡ್ಡಿದ್ದವನಲ್ಲ ಗುರು ದೊಡ್ಡ ಮನ್ಸ, ದೊಡ್ಡ ಮನ್ಸಿರೋನೇ ದೊಡ್ಡ ಮನ್ಸ. ಅಂದರೆ ಪಕ್ಕದಲ್ಲಿರೋ ದುಡ್ಡಿರೋರಾದರೆ ಇಲ್ಲ, ಇಲ್ಲಿರೋರೆಲ್ಲ ದೊಡ್ಡ ಮನುಷ್ಯರೇ. ಅಂದರೆ ಎಲ್ರಿಗೂ ದೊಡ್ಡ ಮನ್ಸಿದೆ. ದುಡ್ಡಿಲ್ಲ ಅಂತಲ್ಲ, ದುಡ್ಡಿದ್ರೂ ಕೆಲವರಿಗೆ ದೊಡ್ಡ ಮನ್ಸಿರಲ್ಲ. ಸೊ ದುಡ್ಡಿದ್ದು ದೊಡ್ಡ ಮನ್ಸಿದ್ದವರು ದೊಡ್ಡ ಮನುಷ್ಯರೇ. ಆದರೆ ನಾವು ಹೇಳಕ್ಕೆ ಹೊರಟಿರೋದು ದುಡ್ಡಿಲ್ದಿರೋನಲ್ಲ ಗುರು ದೊಡ್ಡ ಮನ್ಸ. ಬರೀ ದುಡ್ಡು ಒಂದೇ ಮ್ಯಾಟ್ರ್ ಆಗಲ್ಲ, ಅಥವಾ ದೊಡ್ಡ ಒಂದು ಪದವಿ ಅಥವಾ ಒಂದು ಸ್ಟೇಜ್ ಒಂದೇ ಮ್ಯಾಟ್ರ್ ಆಗಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ, ಒಂದು ಒಳ್ಳೆ ಕೈಂಡ್ ಹಾರ್ಟೆಡು, ದೊಡ್ಡ ಮನ್ಸಿರುವಂಥ ವ್ಯಕ್ತಿನೇ ದೊಡ್ಡ ಮನ್ಸ ಅಂತ ಹೇಳಿ. ಇಂಥ ನೋಡು ಯಜಮಾನ ಅಲ್ವಾ? ಮೇಲಾಗಿ ತುಂಬ ಆಪ್ಟಾಗಿರೋ ಟೈಟ್ಲು. ಅದು ನಾನು ಯಾರನ್ನೂ ಸ್ಪೆಸಿಫೈ ಮಾಡಿ ಹೇಳ್ತಿಲ್ಲ. ಅದು ಯಶ್ ಅವರೇ ಆಗಲಿ, ಸುದೀಪ್ ಅವರೇ ಆಗಲಿ, ದರ್ಶನ್ ಅವರೇ ಆಗಲಿ, ಶಿವಣ್ಣ ಆಗಲಿ, ಅಪ್ಪಣ್ಣ ಆಗಲಿ, ಅಥವಾ ಧ್ರುವ ಅವರಾಗಲಿ, ಅಂದರೆ ಎಲ್ಲ ಹೀರೋಗಳು, ವಿಜಯ್ ಅವರಾಗಲಿ, ಗಣೇಶ್ ಅವರಾಗಲಿ, ಅದು ಜನಗಳಿಗೆ ಕಾಣಿಸಲ್ಲ. ಇದು ನಾನು ಕಂಡು ಸತ್ಯ. ಅವರು ತಮ್ಮಿಂದ ಆಗುವಂತಹ ಸಾಧ್ಯತೆಗಳನ್ನು ಮೀರಿ ಸಹಾಯ ಮಾಡ್ತಿರ್ತಾರೆ. ಅದು ಇನ್ನೊಬ್ರಿಗೆ ಗೊತ್ತಾಗಲ್ಲ. ಯಾರೋ ಒಬ್ಬ ಬ್ಯಾಡ್ ಟೈಮಲ್ಲಿ ಹೋಗಿರ್ತಾನೆ, ಅವನಿಗೆ ಅವ್ರು ಸಿಕ್ಕಿರಲ್ಲ. ಆಮೇಲೆ ರೈಟ್ ಬ್ರದರ್? ಹೌದು. ಗುರು ಸಿಗೋದೆಲ್ಲ ಗುರು ನಿನ್ನ ಟೈಮ್ ಸರಿ ಇಲ್ಲ ಅಷ್ಟೇ. ಎಷ್ಟು ಸಿನಿಮಾಗಳಿಗೆ ಶಿವಣ್ಣ ಸಪೋರ್ಟ್ ಮಾಡಿಲ್ಲ? ಯು ಜಸ್ಟ್ ಮೇಕ್ ಅ ಲಿಸ್ಟ್. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಒಬ್ಬರು ಹಿಂಗೆ ರಾಂಗ್ ಇನ್ಫಾರ್ಮೇಷನ್ ಭಾಳಷ್ಟು ಜನ ಕೊಡ್ತಾ ಇರ್ತಾರೆ. ನಾವು ಇಂಡಸ್ಟ್ರಿ ಒಳಗಡೆ ಇರೋದು, ನಾವು ಯಾವಾಗಲೂ ಒಂದು ಕಡೆ ಸೇರಿದ್ದಾಗ ಹಿಂಗೆ ಮಾತಾಡ್ತಾ ಇರ್ಬೇಕಾರೆ ಶಿವಣ್ಣ ಫೋನ್ ಮಾಡಿದರು ನನಗೆ. ಏನು ಯಾವ ಶಿವಣ್ಣ? ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಫೋನ್ ಮಾಡಿದರು ನನಗೆ. ಹೌದಾ, ಏನಕ್ಕೆ? ಇಲ್ಲ, ನೀವು ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನಾನು ನಿಮ್ಮ ನಂಬರ್ ತೊಗೊಂಡು ಫೋನ್ ಮಾಡಿದ್ದು, ನಿಮ್ಮಂಥವ್ರು ಬರಬೇಕು ಇಂಡಸ್ಟ್ರಿಗೆ, ನೀವು ಬನ್ನಿ, ನೀವೆಲ್ಲ ಆ್ಯಕ್ಟ್ ಮಾಡಬೇಕು, ನಿಮ್ಗೇನು ಸಪೋರ್ಟ್ ಬೇಕು, ಬನ್ನಿ ಒಂದಿನ ಮನೆಗೆ. ನಾನು ಶಾಕ್ ಆಗಿಬಿಟ್ಟೆ, ಲಿಟ್ರಲಿ ಶಾಕ್ ಆಗಿಬಿಟ್ಟೆ ನಾನು. ಇನ್ಫ್ಯಾಕ್ಟ್ ಇನ್ನು ನಂದೊಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂದರೆ, ಈಗ ಒಂದು 3-4 ದಿನದ ಮುಂಚೆ ಮಂಡ್ಯದಲ್ಲೊಂದು ಪ್ರಮೋಷನ್ಗೆ ಅಂತ ಅಂದ್ಬಿಟ್ಟು ಮಾತುಕತೆ ಮಾಡೋಕ್ಕೆ ಹೋದಾಗ, ಅಲ್ಲಿ ನಾನು ಹುಟ್ಟೂರು, ನನ್ನ ಡಿಸ್ಟಿಕ್ ಅಲ್ಲ ಅದು. ಅಲ್ಲೊಂದಷ್ಟು ಜನ ಎಲ್ಲ ಸೇರಿ ಮಾತಾಡ್ತಾಯಿದ್ವಿ. ಅಲ್ಲಿಂದ ಯಾರಿಗೋ ಒಬ್ರಿಗೆ ವಿಜಯ್ ಸರ್ಗೆ ಕಾಂಟ್ಯಾಕ್ಟ್ ಇತ್ತು.
ಮಾತಾಡಿದ್ರು, ಅಣ್ಣ ಈ ಥರ ಒಂದು ಬೈಟ್ ಬೇಕು, ನಮ್ಮ ಹುಡುಗ ಮಾಡಿದ, ನಮ್ಮ ಡಿಸ್ಟಿಕ್ ಹುಡುಗ. ಹೌದಾ, ಸರಿ, ಯಾವಾಗ, ಏನು, ಎತ್ತ ಅಂತೆಲ್ಲ ಅಂದರು. ಆಮೇಲೆ ಇಲ್ಲಮ್ಮ ನಾನು ಸ್ವಲ್ಪ ಶೂಟಿಂಗ್ ಬ್ಯುಸಿಲಿದ್ದೀನಿ, ಅದು ಅವ್ರ ಸಿಟಿ ಲೈಟ್ಸು ಆ ಥರದ್ದು ಒಂದು ಬ್ಯುಸಿಲಿದ್ದೀನಿ, ಅವ್ರಿಗೆ ಫೋನ್ ಕೊಡಮ್ಮ ನಾನು ಮಾತಾಡ್ತೀನಿ. ಅಲ್ಲೇ ವಿಶ್ ಮಾಡಿದ್ರು, ಒಳ್ಳೇದಾಗ್ಲಮ್ಮ, ಒಳ್ಳೇದಾಗಲಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ನಾನು ಇರೋ ಜಾಗಕ್ಕೆ ನಿನಗೆ ಕರ್ಸ್ಕೊಳ್ಳೋದಕ್ಕೆ, ಸಪೋಸ್ ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡ, ನೀನು ಒಳ್ಳೇದಾಗಲಿ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಒಳ್ಳೇದಾಗ್ಲಮ್ಮ, ಸಿನಿಮಾ ಮುಗಿದ ಮೇಲೆ ಒಂದಿನ ಯಾವಾಗಾರು ನನ್ನ ಮನೆಗೆ ಬಾ, ನೀನು ಸಿಗೋಣ. ಆಮೇಲೆ ಇನ್ನೊಂದು ಏನಾಗುತ್ತೆ ಸರ್, ಅವ್ರದ್ದೇ ಆದಂಥ ದೊಡ್ಡವರು ಅಂತಂದಮೇಲೆ ದೊಡ್ಡ ದೊಡ್ಡ ಕೆಲಸಗಳಿರ್ತವೆ, ಅವ್ರಿಗೆ ಆದಂಥ ಕಮಿಟ್ಮೆಂಟ್ಗಳಿರ್ತದೆ. ಈಗ ನಂದೇ ನಾಳೆ ಬೆಳಗ್ಗೆ ಶೆಡ್ಯೂಲ್ ಏನು ಅಂತಂದರೆ, ನಾನು ಒಂದು ಶೆಡ್ಯೂಲ್ ಇರುತ್ತೆ ನನಗಾಗಲೇ, ನಾಳೆ ಬೆಳಗ್ಗೆ ನಾನು ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅನ್ನೋದು. ಸೊ ಇನ್ನು ಅಂಥವ್ರಿಗೆಲ್ಲ ಒಂದೊಂದು ತಿಂಗ್ಳುಗಟ್ಟಲೆ ಶೆಡ್ಯೂಲ್ ಇರುತ್ತೆ ನೋಡಿ. ಅದನ್ನ ನಾವು ಫೀಲ್ ಮಾಡಿದ್ರೆ ಗೊತ್ತಾಗೋದು, ಅವ್ರ ಪರ್ಸ್ಪೆಕ್ಟಿವ್ನ ನಾವು. ಒಂದು ತಿಂಗ್ಳುಗಟ್ಟಲೆ ಶೆಡ್ಯೂಲ್ ಇರುತ್ತೆ, ಒಂದೆಲ್ಲೋ ಸ್ಕೂಲ್ ಓಪನಿಂಗ್ ಇರುತ್ತೆ, ಇಲ್ಲ ಇನ್ಯಾರನ್ನೋ ಮೀಟ್ ಮಾಡೋದಿರುತ್ತೆ, ಸಿನಿಮಾ ವಿಚಾರಗಳ ಕೆಲಸ ಇರ್ತದೆ, ಅವರು ಕೆಲಸ ಮಾಡಬೇಕಲ್ಲ ಸರ್. ಈಗ ಅವ್ರು ಬೆಳೆದಿದ್ದೀವಿ ಅಂತ ಸುಮ್ಮನೆ ಕೂರೋಕ್ಕಾಗಲ್ಲ, ಅವ್ರಿಗೇನು ಕೆಲಸ ಮಾಡ್ತಾನೆ ಇರಬೇಕು. ಹೌದು, ಪ್ರಯತ್ನಗಳನ್ನು ಅವರು ಪ್ರತಿ ಸಲಿನೂ ದೊಡ್ಡ. ನಿನ್ನೆ ಮಾತಾಡ್ತಾ ಇದ್ವಿ ನಾವು ಅಲೆಕ್ಸ್ ಸರ್, ಯಾಕೆಂದರೆ ನಿನ್ನೆ ನಾವು ಸಿನಿಮಾ ನೋಡಿದ್ವಿ ಡಿ ಟೀಮು. ಇಲ್ಲಿವರೆಗೂ ನಾನು ಅಲೆಕ್ಸ್ ಸರ್ ಮತ್ತು ನಮ್ಮ ಎಡಿಟ್ರು ವೇದಿಕ್ ಅಂತ ಇದ್ದಾರೆ, ಅವ್ರು 3 ಜನ ಕೂತ್ಕೊಂಡು ಸಿನಿಮಾ ನೋಡಿದ್ದು ನಾವು. ನಮ್ಮ ಜಡ್ಜ್ಮೆಂಟ್ ಹೋಗ್ಬಿಟ್ಟಿತ್ತು, ನೋಡಿ 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 ನೋಡಿ. ನಿನ್ನೆ ನೋಡಿದಾಗ ಇವರೆಲ್ಲ ನಮ್ಗೆ ಅಪ್ರಿಷಿಯೇಟ್ ಮಾಡಿದಾಗ, ಸರ್ ಈ ಲೆವೆಲಿಗೆ ಸಿನಿಮಾ ಬಂದಿದೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ, ನೆಕ್ಸ್ಟ್ ಲೆವೆಲಲ್ಲಿದೆ, ನಾವು ಗೆದ್ವಿ ಸರ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಟ್ರಲ್ಲ, ಆವಾಗ ನಾವು ಅನ್ಕೊತಾ ಇದ್ವಿ ಸರ್, ನಮ್ಮ ಟೀಮವರೇ ಹಿಂಗೆ ಹೇಳ್ತಾ ಇದ್ದಾರೆ, ಇನ್ನೇನು 19 ಬಂತು, ಸಿನಿಮಾ ಗೆದ್ವಿ, ಆಯಿತು ಗೆದ್ವಿ, ಮುಂದಕ್ಕೇನು ಅಂತಂದಾಗ ನಮ್ಮ ಜವಾಬ್ದಾರಿಗಳು ಏನು ಸರ್, ನೆಕ್ಸ್ಟ್ ನಾವೇನು ಮಾಡಬೇಕು? ನೀವು ಓಪನ್ ಮಾಡ್ಕೋಬೇಕು, ಹುಡುಕ್ಬೇಕು. ಅಲ್ಲ, ಓಪನ್ ಆಯಿತು ಅಂತಲೇ ಇಟ್ಕೊಳ್ಳಿ, ಓಪನ್ ಆದಮೇಲೆ ನಮ್ಮ ಜವಾಬ್ದಾರಿಗಳಿರುತ್ತಲ್ಲ, ನೆಕ್ಸ್ಟು ನಾವು ಆ ಗ್ರಾಫ್ನ ಕ್ಯಾರಿ ಮಾಡಬೇಕು. ಆಫ್ಟರ್ ದೊಡ್ಡ ಮನುಷ್ಯ ಏನು ಮಾಡ್ದ ಶರತ್ ಅಂದರೆ ಎಲ್ಲೋ ಕೆಳಗೆ ಬಿದ್ದ ಅಂತ ಆಗ್ಬಾರ್ದಲ್ಲ, ಅಥವಾ ಆಫ್ಟರ್ ದೊಡ್ಡ ಮನುಷ್ಯ ಅಲೆಕ್ಸ್ ಅವ್ರು ಏನು ಮಾಡಿದ್ರು ಅಂದರೆ, ದೊಡ್ಡ ಮನುಷ್ಯದಲ್ಲಿ ಚೆನ್ನಾಗಿದೆ ಸಾಂಗ್ಸು, ಸೂಪರಾಗಿ ಮಾಡಿದ್ದೀರಾ, ನೆಕ್ಸ್ಟ್ ಏನು ಅಂತ ಕೇಳಿದಾಗ ಡ್ರಾಪ್ ಆಗಬಾರ್ದಲ್ಲ. ಆ ಗ್ರಾಫ್ನ ನಾವು ಕ್ಯಾರಿ ಮಾಡಬೇಕು ಅಂತಂದರೆ ಆ ಮೆಚುರಿಟಿ ಯೋಚನೆ ಮಾಡಬೇಕು ನಾವು. ಜಾಸ್ತಿ ಆಮೇಲೆ ಆ ಥರ ಇರಬೇಕಾದ್ರೆ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ ಸರ್. ಆಮೇಲೆ ಅವ್ರಿಗೆ ಗೊತ್ತಿರೋರಿಗೆ ಮಾತ್ರ ಕೊಡ್ತಾರೆ ಬೈಟ್ಸು, ಅವೆಲ್ಲ ಸುಳ್ಳು. ಯಾರು ಆ ಥರ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅವರು ಫೀಲ್ ಮಾಡ್ತಾರೆ. ನೀವು ಶಿವಣ್ಣನ ತಗೊಳ್ಳಿ, ಅಪ್ಪು ಸರ್ನ ತಗೊಳ್ಳಿ, ನೀವೆಲ್ಲರೂ ಕ್ಲಿಯರ್ ಇದ್ದೀರಿ ಅಂತ ಪದೇ ಪ್ರೂವ್ ಆಗ್ತಿದೆ ನೋಡಿ. ಯಾರನ್ನೂ ಏನು ಹೇಳ್ತಿಲ್ಲ, ಇಲ್ಲ, ಹೌದು, ವೆರಿ ನೈಸ್. ಹೌದು, ಒಂದು ಜನ ಸರ್ ಸಿಗೋದಿಲ್ಲ ಸರ್ ಬೈಟ್ಸ್. ಆಮೇಲೆ ಇನ್ನೂ ಪ್ರಾಕ್ಟಿಕಲ್ ಆಗಿಲ್ಲ ಸರ್, ನಾನು ಕೊಡಬೇಕು ಅಂತ ಏನು ಸರ್ ನಾನು ಕೇಳೋದು. ಇವಾಗ ನಾನು ಕೇಳಿದೆ, ಹೌದು, ಅವ್ರು ನನಗೆ ಕೊಡಲೇಬೇಕು ಅಂತ ಏನು ರೂಲ್ಸು ಸರ್? ಕರೆಕ್ಟ್ ಅಲ್ವಾ? ಇವಾಗ ಒಂದು ಏನಂತ ಹೇಳ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಇರುತ್ತೆ ಅಂತ, ದೊಡ್ಡ ಮನುಷ್ಯ ಸಿನಿಮಾ ನೋಡಿ ತುಂಬ ಚೆನ್ನಾಗಿ, ಅವ್ರ ಸಿನಿಮಾನೇ ನೋಡಿಲ್ಲ, ಅವ್ರು ಏನು ಹೇಳಬೇಕು, ಚೆನ್ನಾಗಿದೆ ಅಂತಲೇ ಹೇಳಬೇಕು. ನಾಳೆ ಅವ್ರ ಮಾತು ಕೇಳ್ಕೊಂಡು ಅವ್ರ ಅಭಿಮಾನಿಗಳು ಎಷ್ಟೋ ಜನ ಬರ್ತಾರೆ, ದೊಡ್ಡ ಮನುಷ್ಯ ಸಿನಿಮಾ ನೋಡ್ತಾರೆ, ಬಾಸ್ ಯಾಕೆ ಹಿಂಗೆ ಕೊಟ್ಬಿಟ್ರು ರಿವ್ಯೂಸು ಅಂತಾರೆ. ಸಂದಿಗ್ಧ ಪರಿಸ್ಥಿತಿ ಅದು. ಅದ್ರ ಬದಲು ಅವ್ರಿಗೇನು ಖುಷಿ, ಅವ್ರ ಜೊತೆನಲ್ಲಿ ನಾವು ಕಮ್ಯುನಿಕೇಟ್ ಮಾಡೋಣ. ಸರ್ ನಮಗೊಂದು ಟಿಪ್ಸ್ ಕೊಡಿ, ಸಿನಿಮಾ ಹೇಗೆ ಮಾಡಬೇಕು, ಆ ಥರ ಟಿಪ್ಸ್ ಯಾವ್ದಾರ ಕೊಡಿ. ಸೊ ನೀವು ಹೇಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ, ಕತೆ ಹೇಗೆ ಸೆಲೆಕ್ಟ್ ಮಾಡ್ತೀರಾ, ಸಿನಿಮಾದಲ್ಲಿ ನಮ್ಮ ಕಲ್ಚರ್ ಹೇಗಿರಬೇಕು, ನಮ್ಮ ಎಥಿಕ್ಸ್ ಹೆಂಗೆ ಇಟ್ಕೊಬೇಕು ನಾವು, ಇದನ್ನು ನಮಗೆ ಕೊಡಿ ಸರ್. ನೀವು ಇಷ್ಟು ಇನ್ಪುಟ್ಸ್ ಕೊಡಿ ಸಾಕು ನಮಗೆ ಬೈಟ್ಸ್ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ. ಇಲ್ಲ, ನೀನು ಹಿಂಗಿರಬೇಕು, ನೀನು ಶೆಡ್ಯೂಲ್ಗೆ ಹಿಂಗೆ ಹೋಗಬೇಕು, ನೀನು ಆ್ಯಕ್ಟಿಂಗ್ ಮಾಡಬೇಕು, ಕ್ಯಾರೆಕ್ಟರೈಸೇಷನ್ ಈ ಥರ ಇರಬೇಕು, ವಾಯ್ಸ್ ಮಾಡ್ಯುಲೇಷನ್ಸ್ ಈ ಥರ ಮಾಡಬೇಕು, ಆ ಥರದ್ದು ಏನಾರು ಒಂದು ಇನ್ಪುಟ್ಸ್ ಕೊಟ್ಟಾಗ ನಮ್ಗೆ ಹೆಲ್ಪ್ ಆಗುತ್ತೆ. ಬೈಟ್ಸ್ ತೊಗೊಂಡು ನಾವು ಅದು ಹೆಲ್ಪ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕೊಡಲಿಲ್ಲ ಅಂತ ಬ್ಲೇಮ್ ಮಾಡಬಾರ್ದು. ಅದೇ ಟೈಮ್ನ ನಾವು ಬೇಕಂದರೆ ಜನಗಳ ಹತ್ರ ನಾವು ಇನ್ವೆಸ್ಟ್ ಮಾಡ್ಬೋದು. ಈಗ ಯಾರೋ ಹೇಳ್ತಾ ಇರ್ತಾರಲ್ವಾ, ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ, ಯಾರ್ಯಾರೋ ಹೇಳ್ತಾರೆ ಅವ್ರು ಬೈಟ್ಸ್ ಕೊಟ್ಟಿಲ್ಲ, ಇವ್ರು ಬೈಟ್ಸ್ ಕೊಟ್ಟಿಲ್ಲ ಅಂತ. ಅಲ್ಲೋಗಿ ಅವ್ರ ಮನೆ ಹತ್ರ 10 ದಿನ ಕಾಯೋ ಬದಲು ನಿನ್ನ ಕೆಲಸ ಆನೆಸ್ಟಾಗಿ ಮಾಡಿದರೆ ನೀನು ಜನಗಳ ಹತ್ರಕ್ಕೆ ಬಾ. ನೀನು ನೋಡಬೇಕಾಗಿರೋ ಸಿನಿಮಾ, ಈಗ ಸುದೀಪ್ ಸರು, ದರ್ಶನ್ ಸರು, ಅಪ್ಪು ಸರು, ಶಿವಣ್ಣ ಇವರೆಲ್ಲ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ಇನ್ ಬಿಟ್ವೀನ್ ಜನಗಳು ನೋಡಲೇಬೇಕಲ್ವ, ನಮ್ಮ ಸಿನಿಮಾನ ನೋಡಲೇಬೇಕಲ್ಲ, ಜನಗಳಿಗೆ ಹೋಗಿ ರೀಚ್ ಮಾಡು, ಜನನೇ ಕರ್ಕೊಂಬನ್ನಿ ಥಿಯೇಟ್ರಿಗೆ. ಜನ ಗೆಲ್ಸ್ತು ಅಂತಂದ್ರೆ ಅಬ್ವಿಯಸ್ಲಿ ಅವರು ನಮ್ಮನ್ನು ಮಾತಾಡ್ತಾರಲ್ವ. ಪ್ರಮೋಷನಲ್ ಆ್ಯಕ್ಟಿವಿಟಿ ಎಲ್ಲ ಹೆಂಗೆ, ಆರ್ ಯು ಹ್ಯಾಪಿ ಅಬೌಟ್? ಎಸ್ ಸರ್, ಖುಷಿಯಾಗಿದ್ದೀವಿ. ಹೋಗಿದ್ದ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನಷ್ಟು ಈಗ ನಾಳೆ ನಾಡಿದ್ರಲ್ಲಿ ನಾರ್ತ್ ಕರ್ನಾಟಕ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಎಲ್ಲ ಡೈರೆಕ್ಟಾಗಿ ಹೋಗಿ ನಾವೇ ರೋಡ್ಗಿಳಿದು ರೀಚ್ ಮಾಡೋಂಥ ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಭಾಳ ಖುಷಿ ಆಯಿತು. ಸಿನಿಮಾದ ಒಂಚೂರು ಮಾತಾಡಿದೆ, ಬಟ್ ಸಿನಿಮಾದ ಸರೌಂಡಿಂಗ್ಸ್ನ ಟಚ್ ಮಾಡಿದೆ, ಬಿಕಾಸ್ ಆ ಎನರ್ಜಿ ಬೂಸ್ಟ್ ಆಗಲಿ ಅಂತ. ಅಲೆಕ್ಸ್ಗಾಗಲಿ ನಿಮಗಾಗಲಿ ಅಂದರೆ ನಿಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿದೆ, ನಿಮ್ಮ ರೂಟ್ಗಳು ಅಷ್ಟೇ ಕ್ಲಿಯರಾಗಿ ಓಪನ್ ಆಗಲಿ,
ಒಂದಷ್ಟು ಅವಕಾಶಗಳು ಸಿಗಲಿ. ಖಂಡಿತ ಸರ್. ಚಂದನವನದಲ್ಲಿ ದೊಡ್ಡ ಮನಸ ಒಂದು ಚಂದದ ಸಿನಿಮಾ ಆಗಿ ನಿಂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಮ ಇಡೀ ತಂಡಕ್ಕೆ ಸುದ್ದಿ ಮನೆ ಕಡೆಯಿಂದ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.